ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಆಪಲ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಐಫೋನ್ 17 ಸೀರೀಸ್ನ ಲಾಂಚ್ ಮಾಡಿದ್ದಾರೆ. ಇವಾಗ ಟೈಮ್ ಹತ್ತತ್ರ 12:30 ಆಗ್ತಾ ಇದೆ. ಇವಾಗ ನಾನು ವಿಡಿಯೋ ಆದರೆ ಶೂಟ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ನಿಮಗೆ ಈ ಒಂದು ವಿಡಿಯೋ ಆದರೆ ಅಪ್ಲೋಡ್ ಆಗುತ್ತೆ. ಕಂಪ್ಲೀಟ್ ಈವೆಂಟ್ ನೋಡಿದ್ದೀನಿ. ಈವೆಂಟ್ ನೋಡಿದ್ದಾದ್ಮೇಲೆ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ, ಹೊಸ ಮಾಡೆಲ್ಸ್ನ ಪರ್ಚೇಸ್ ಮಾಡ್ಬೋದಾ, ಇಲ್ಲಾಂದ್ರೆ ಪ್ರೀವಿಯಸ್ ಮಾಡೆಲ್ಸ್ನ ಪರ್ಚೇಸ್ ಮಾಡ್ಬೋದಾ, ಏನಾದರೂ ಬೆಟರ್ ಆಗಿ ಚೇಂಜಸ್ ಮಾಡಿದಾರಾ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಯಾರಾದರೂ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಹೊಸ ಪ್ರಾಡಕ್ಟ್ಸ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಫುಲ್ ನಾಲೆಡ್ಜ್ ಆದ್ರೆ ಸಿಗುತ್ತೆ. ಈ ಒಂದು ಈವೆಂಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ. ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡಿದ್ದಾರೆ, ಆಪಲ್ ಏರ್ಪಾಡ್ಸ್ 3 ಲಾಂಚ್ ಮಾಡಿದ್ದಾರೆ, ಆಪಲ್ ವಾಚ್ ಸೀರೀಸ್ 11 ವಾಚಸ್, ಹಾಗೆ ಬಂದ್ಬಿಟ್ಟು ಆಪಲ್ ವಾಚ್ SE3, ಆಪಲ್ ವಾಚ್ ಅಲ್ಟ್ರಾ, ಈ ರೀತಿಯಾಗಿ ತುಂಬಾ ಪ್ರಾಡಕ್ಟ್ಸ್ ಈ ಒಂದು ಈವೆಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಪ್ರತಿಯೊಂದ್ರ ಬಗ್ಗೆನೂ ಕೂಡ ಡೀಟೈಲ್ ಆಗಿ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ತೀನಿ, ಅವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಐಫೋನ್ಸ್ ಬಗ್ಗೆನೇ ಮಾತಾಡೋಣಂತೆ. ಈ ಸಲ ಟೋಟಲ್ ಆಗಿ 4 ಐಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ಐಫೋನ್ 17, ಐಫೋನ್ 17 ಏರ್, ಐಫೋನ್ 17 ಪ್ರೋ, ಹಾಗೆ ಬಂದ್ಬಿಟ್ಟು ಪ್ರೋ ಮ್ಯಾಕ್ಸ್ ಅಂತೇಳಿ. ಈ ಸಲ ಕಂಪ್ಲೀಟ್ ಆಗಿ ರಿಫ್ರೆಶಿಂಗ್ ಡಿಸೈನ್ಸ್ ಅಂತಾನೆ ಹೇಳ್ಬೋದು. ಐಫೋನ್ 16 ಯಾವ ರೀತಿ ಇತ್ತು, ಐಫೋನ್ 17 ಕೂಡ ನಿಮಗೆ ಅದೇ ರೀತಿ ಇರುತ್ತೆ. ಮೇಜರ್ ಚೇಂಜಸ್ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು 5 ಕಲರ್ಸ್ ಅಲ್ಲಿ ನಿಮಗೆ ಈ ಒಂದು ಐಫೋನ್ಸ್ ಆದ್ರೆ ಸಿಗುತ್ತೆ. ಈ ಸಲ ನಿಮಗೆ ಮೇಜರ್ ಇಂಪ್ರೂವ್ಮೆಂಟ್ಸ್ ನೋಡೋದಾದ್ರೆ ಐಫೋನ್ 17 ಅಲ್ಲಿ ನಿಮಗೆ 6.3 ಇಂಚ್ ಡಿಸ್ಪ್ಲೇನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು 120 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಫಸ್ಟ್ ಟೈಮು ಬೇಸ್ ಮಾಡೆಲ್ಸ್ ನಿಮಗೆ 120 ಹರ್ಟ್ಸ್ ಇಂದ ಬರ್ತಾ ಇರೋದು. ನಾರ್ಮಲ್ ಆಗಿ ನಿಮಗೆ 60 ಹರ್ಟ್ಸ್ 90 ಹರ್ಟ್ಸ್, ಸೊ ಇಲ್ಲಿ ಮಾತ್ರ ನಿಮಗೆ ಫ್ಲೆಕ್ಚುಯೇಟ್ ಆಗ್ತಾ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇಂದ ಬರ್ತಾ ಇದೆ. ಇದು ಮಾತ್ರ ಹ್ಯೂಜ್ ಇಂಪ್ರೂವ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಇನ್ನು ಚಿಪ್ಸೆಟ್ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ A19 ಚಿಪ್ ಆದ್ರೆ ಯೂಸ್ ಮಾಡಿದ್ದಾರೆ. ಒಳ್ಳೆ ಚಿಪ್ ಅಂತಾನೆ ಹೇಳ್ಬೋದು. 3 ನ್ಯಾನೋಮೀಟರ್ ಮೇಲೆ ಬಿಲ್ಡ್ ಆಗಿರುತ್ತೆ, ನಿಮಗೆ ಪವರ್ಫುಲ್ ಇರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ನ ಆಡ್ ಮಾಡಿದ್ದಾರೆ. ಈ ಸಲ ನಿಮಗೆ ಫ್ರಂಟ್ ಕ್ಯಾಮ್ರಾ 12 ಮೆಗಾ ಪಿಕ್ಸೆಲ್ ಇಂದ 18 ಮೆಗಾ ಪಿಕ್ಸೆಲ್ ವರೆಗೂ ತಂದಿದ್ದಾರೆ. ಈ ಸಲ ಏನಂದ್ರೆ ನಿಮಗೆ ಸೆಂಟರ್ ಸ್ಟೇಜ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದ್ರ ಬಗ್ಗೆ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಇವಾಗ ಫ್ರಂಟ್ ಕ್ಯಾಮ್ರಾದಲ್ಲಿ ಹೆಂಗೆ ಅಂದ್ರೆ ಇವತ್ತಿನವರೆಗೂ ಲಾಂಚ್ ಆಗಿರೋ ಐಫೋನ್ ಕ್ಯಾಮ್ರಾಸಿಗೆ ಕಂಪೇರ್ ಮಾಡಿದ್ರೆ ಈ ಸಲ ನಿಮಗೆ ಸೆನ್ಸರ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಈ ಒಂದು ಸೆನ್ಸರ್ ನಿಮಗೆ ಯಾವ ರೀತಿ ಇರುತ್ತೆ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಸೆನ್ಸರ್. ಇವಾಗ ನೀವು ಸೆಲ್ಫಿ ಕ್ಯಾಮ್ರಾಸ್ ತಗೊಂತಿದ್ದೀರಾ ಅಂದ್ರೆ ಇವಾಗ ತುಂಬಾ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ, ಮೊಬೈಲ್ ಈ ರೀತಿಯಾಗಿ ರೊಟೇಟ್ ಮಾಡ್ಬಿಟ್ಟು ನೀವು ಸೆಲ್ಫೀಸ್ ಆದ್ರೆ ತಗೊಂತೀರಾ. ಇನ್ಮೇಲಿಂದ ನಿಮಗೆ ಆ ಕಷ್ಟ ಆದ್ರೆ ಇರೋದಿಲ್ಲ. ಆಟೋಮೆಟಿಕ್ ಆಗಿ ರೇಷಿಯೋ ಅನ್ನೋದು ನಿಮಗೆ ಚೇಂಜ್ ಆಗುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ 4 ರಿಂದ 5 ತರ ರೇಷಿಯೋ ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾವು ಸೆನ್ಸರ್ನು ಕೂಡ ದೊಡ್ಡದು ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವ್ರಾದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾ ವೈಸ್ ಹಳೆ ಮೊಬೈಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ನಿಮಗೆ ಬೆಟರ್ ಇಂಪ್ರೂವ್ಮೆಂಟ್ಸ್ ಆದ್ರೆ ಕೊಟ್ಟಿದ್ದಾರೆ. ಅಪ್ ಟು 4K ರೆಸಲ್ಯೂಷನ್ ವರೆಗೂ ನೀವು ವಿಡಿಯೋಸ್ ಆದ್ರೆ ರೆಕಾರ್ಡ್ ಮಾಡಬಹುದು. ಇದೊಂದು ನಿಮಗೆ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. iOS 26 ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಹಳೆ ಪ್ರೀವಿಯಸ್ ಜನರೇಷನ್ ಡಿಸ್ಪ್ಲೇಸ್ಗೆ ಕಂಪೇರ್ ಮಾಡಿದ್ರೆ ಇಂಟು 3 ಟೈಮ್ಸ್ ಸ್ಟ್ರಾಂಗರ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇದು ನಿಮಗೆ ಐಫೋನ್ 17 ಮೇಜರ್ ಚೇಂಜಸ್ ಅಲ್ಲ, ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಇನ್ನು ಐಫೋನ್ 17 ಏರ್ ಈ ಮೊಬೈಲ್ ಬಗ್ಗೆ 100% ಮಾತಾಡಲೇಬೇಕು. ರೀಸನ್ ಏನು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಆಪಲ್ ಕಂಪ್ನಿಯವರು ಲಾಂಚ್ ಮಾಡ್ತಾ ಇರೋ ಫಸ್ಟ್ ಎವರ್ ಥಿನ್ನೆಸ್ಟ್ ಐಫೋನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಪ್ರೋ ಲೆವೆಲ್ ಅಲ್ಲಿ ಇರುತ್ತೆ. ಪ್ರೋ ಲೆವೆಲ್ ಅಲ್ಲಿ ಏನೇನೆಲ್ಲ ಕೊಡಬೇಕು ಅದನ್ನಷ್ಟನ್ನು ಕೂಡ ಈ ಮೊಬೈಲ್ ಅಲ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಮೇನ್ ಹೈಲೈಟ್ ಅಂದ್ರೆ A19 ಪ್ರೋ ಚಿಪ್ ಯೂಸ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಈ ಒಂದು ಚಿಪ್ ನಿಮಗೆ ಪ್ರೋ ಮಾಡೆಲ್ಸ್ ಅಲ್ಲಿ ಇರುತ್ತೆ, ಐಫೋನ್ 17 ಪ್ರೋ, 17 ಪ್ರೋ ಮ್ಯಾಕ್ಸ್. ಸೊ ಈ ಒಂದು ಮೊಬೈಲ್ಸ್ ಅಲ್ಲಿ ಈ ಪ್ರೋ ಚಿಪ್ ಯೂಸ್ ಮಾಡಿರ್ತಾರೆ, ಬೇಸ್ ಮಾಡೆಲ್ಸ್ ಅಲ್ಲಿ ಯೂಸ್ ಮಾಡೋದಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಿಮಗೆ ಈ ಸ್ಲಿಮ್ಮೆಸ್ಟ್ ಫೋನ್ ಅಲ್ಲಿ ಈ ಒಂದು ಚಿಪ್ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಡಿಸ್ಪ್ಲೇ ಸೈಜ್ ಒಂದು ಸ್ವಲ್ಪ ದೊಡ್ಡದಿರುತ್ತೆ, 6.5 ಇಂಚ್ ಇಂದ ಬರುತ್ತೆ. ಇದು ಕೂಡ ನಿಮಗೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸಪೋರ್ಟ್ ಮಾಡುತ್ತೆ. ಆಲ್ವೇಸ್ ಆನ್ ಡಿಸ್ಪ್ಲೇಗೂ ಕೂಡ ಸಪೋರ್ಟ್ ಮಾಡುತ್ತೆ. ಈ ಸಲ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಈ ಮೊಬೈಲ್ ಅಲ್ಲಿ ಫ್ರಂಟ್ ಹಾಗೆ ಬಂದ್ಬಿಟ್ಟು ಬ್ಯಾಕ್ ಬೋತ್ ಸೈಡ್ ನಿಮಗೆ ಸಿರಾಮಿಕ್ ಶೀಲ್ಡ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಆಗಿ ಮೊಬೈಲ್ ಕೆಳಗೆ ಬಿದ್ದರೂ ಕೂಡ ನಿಮಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನು ಬಾರ್ಡರ್ಸ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಲೈಟ್ ವೇಟ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ಆಸ್ ಯೂಶುವಲ್ ಇದರಲ್ಲಿ ನಿಮಗೆ ಪವರ್ಫುಲ್ ಪ್ರೋ ಚಿಪ್ ಆದ್ರೆ ಯೂಸ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಡೆಡಿಕೇಟೆಡ್ ಆಗಿ ಇದರಲ್ಲಿ ಇನ್ನ 2 ಚಿಪ್ ಕೊಟ್ಟಿದ್ದಾರೆ, N1 ಚಿಪ್, ಹಾಗೆ ಬಂದ್ಬಿಟ್ಟು C1X ಚಿಪ್ ಅಂತೇಳಿ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ವೈರ್ಲೆಸ್ ಕನೆಕ್ಟಿವಿಟಿ, ನಿಮಗೆ ವೈಫೈ ಹಾಗೆ ಬಂದ್ಬಿಟ್ಟು ಬ್ಲೂಟೂತ್ ಓನ್ ಆಗಿ ಡೆವಲಪ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಸ್ನ್ಯಾಪ್ ಡ್ರ್ಯಾಗನ್ ಹತ್ರ ಚಿಪ್ ತಗೊಂತಾರೆ, ಇವಾಗ ಆಪಲ್ ಕಂಪ್ನಿಯವರೇ ಓನ್ ಆಗಿ ಈ ಒಂದು ಚಿಪ್ ಡೆವಲಪ್ ಮಾಡಿ ಈ ಒಂದು ಮೊಬೈಲ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಆಲ್ ಡೇ ಬ್ಯಾಟರಿ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳಿದ್ದಾರೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ ಒಂದ್ ದಿನ ನಿಮಗೆ ಈಸಿಯಾಗಿ ಬ್ಯಾಟರಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದರಲ್ಲಿ ನಿಮಗೆ ಸಿಂಗಲ್ ಕ್ಯಾಮ್ರಾನೇ ಇರುತ್ತೆ. ಮೇನ್ ಕ್ಯಾಮ್ರಾ
48 ಮೆಗಾ ಪಿಕ್ಸೆಲ್, ಇದು ನಿಮಗೆ 12 ಮೆಗಾ ಪಿಕ್ಸೆಲ್ ಆಗಿನೂ ಕೂಡ ಆಕ್ಟ್ ಆಗುತ್ತೆ. ಒಂದು ರೀತಿ ಫ್ಯೂಷನ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ನಿಮಗೆ ಕ್ಯಾಮ್ರಾ ತುಂಬಾನೇ ಚೆನ್ನಾಗಿರುತ್ತೆ. 48 ಮೆಗಾ ಪಿಕ್ಸೆಲ್ ಇತ್ತು ಅಂದ್ರೆ 100ಗೆ 100% ಕ್ಯಾಮ್ರಾ ಚೆನ್ನಾಗಿರುತ್ತೆ, ಇದೊಂದು ನೆನ್ಪಿಟ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ಇದರಲ್ಲೂ ಕೂಡ ನಿಮಗೆ 18 ಮೆಗಾ ಪಿಕ್ಸೆಲ್ ಇರುತ್ತೆ. 4K ರೆಸಲ್ಯೂಷನ್ ವರೆಗೂ ನೀವು ಬ್ಯಾಟ್ರಿ ರೆಕಾರ್ಡ್ ಆದ್ರೆ ಮಾಡ್ಬೋದು. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಇದರಲ್ಲೂ ಕೂಡ ನಾನು ಹೇಳೋದ್ನಲ್ಲ ಆಲ್ ಡೇ ಬ್ಯಾಟ್ರಿ ಲೈಫ್, ಆದರೆ MH ಹೇಳಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡಿಕೊಂಡ್ರೆ 3500ವರೆಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಈ ಸಲ ಈ ಮೊಬೈಲ್ಗಂತಾನೆ ಒಂದು ಆಕ್ಸೆಸರಿನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಒಂದು ಸಣ್ಣ ಬ್ಯಾಟ್ರಿ ಆದರೆ ತಂದಿದ್ದಾರೆ. ಇದು ಬಂದ್ಬಿಟ್ಟು ಪವರ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ನಾನು ಆಗಲೇ ಇದೊಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಆದರೆ ಇತ್ತು, ಯಾಕೆ ಅಂದರೆ ಇದು ತಿನ್ನೆಸ್ಟ್ ಫೋನ್. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿ ಸೈಜು ಕೂಡ ತುಂಬಾನೇ ತಿನ್ನಿದೆ. ನಾನು ಆಗಲೇ ನಿಮಗೆ ಒಂದ್ಸಲ ಟೆಕ್ ನ್ಯೂಸಲ್ಲಿ ಹೇಳಿದ್ದೆ, ಟೆಕ್ ನ್ಯೂಸಲ್ಲಿ ಆ ಬ್ಯಾಟ್ರಿನೂ ಕೂಡ ತೋರಿಸಿದ್ದೆ. ತುಂಬ ಅಂದರೆ ತುಂಬ ತಿನ್ನಿತ್ತು. 100% ಒನ್ ಡೇ ಬರೋದಿಲ್ಲ, ಈಸಿಯಾಗಿ ಒನ್ ಡೇಕ್ಕಿಂತ ಮುಂಚೆನೇ ಇದು ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವ್ರೇನು ಮಾಡಿದ್ದಾರೆ ಅಂದರೆ ಒಂದು ಪವರ್ ಬ್ಯಾಂಕು ಕೂಡ ತಂದಿದ್ದಾರೆ. ಇದ್ರ ಜೊತೆ ತಗೊಳ್ಳಿ, ನಿಮಗೆ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೊಂದು ನಿಮಗೆ ಹೈಲೈಟ್. ಹಾಗೆ ಬಂದ್ಬಿಟ್ಟು ಒಂದು ಲೂಪ್ ತಂದಿದ್ದಾರೆ, ಈ ರೀತಿಯಾಗಿ ಹಾಕೊಂಡು ನೀವು ಫೋನ್ ಆದರೆ ಯೂಸ್ ಮಾಡ್ಬೋದು. ಇದೊಂದು ನಿಮಗೆ ಈ ಮೊಬೈಲ್ ಅಲ್ಲಾದ್ರೆ ತಂದಿದ್ದಾರೆ. ಮೇಜರ್ ಇಂಪ್ರೂವ್ಮೆಂಟ್ಸ್ ಅಂತ ಹೇಳೋದಿಲ್ಲ, ಆದರೆ ಒಂದು ರೆವಲ್ಯೂಷನರಿ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋ ಮಾಡೆಲ್ಸ್ ಬಗ್ಗೆ ಮಾತಾಡೋಣಂತೆ. iPhone 17 Pro ಹಾಗೆ ಬಂದ್ಬಿಟ್ಟು 17 Pro Max, ಈ ಒಂದು ಮೊಬೈಲ್ಸ್ ಅಲ್ಲಿ ಎರಡು ಕೂಡ ಸೇಮ್, ಜಸ್ಟ್ ನಿಮಗೆ ಡಿಸ್ಪ್ಲೇ ಸೈಜ್ ಬ್ಯಾಟರಿ ಸೈಜ್ ಒಂದು ಇಂಪ್ರೂವ್ ಆಗುತ್ತೆ. ಎರಡು ಕೂಡ ನಿಮಗೆ ಡಿಸ್ಪ್ಲೇ ಸೈಜ್ ನೋಡಬಹುದು, ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಆದ್ರೆ ಇರುತ್ತೆ. ಈ ಸಲ ಮೇಜರ್ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ವೇಪರ್ ಚೇಂಬರ್ ಆದ್ರೆ ಇರುತ್ತೆ. ಇದು ನಿಮಗೆ ಒಂದು ರೀತಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ಯಾವ ಐಫೋನ್ಸ್ ಅಲ್ಲೂ ಕೂಡ ನಿಮಗೆ ವೇಪರ್ ಚೇಂಬರ್ ಆದ್ರೆ ಕೊಟ್ಟಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಪ್ರೋ ಮಾಡೆಲ್ಸ್ ಅಲ್ಲಿ ನಿಮಗೆ ವೇಪರ್ ಚೇಂಬರ್ ಆದ್ರೆ ಕೊಟ್ಟಿದ್ದಾರೆ. ಇದೊಂದು ನಿಮಗೆ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು A19 Pro ಚಿಪ್ ಸೆಟ್ ಆದ್ರೆ ಯೂಸ್ ಮಾಡಿದ್ದಾರೆ. iPhone 17 Air ಅಲ್ಲಿ ಯೂಸ್ ಮಾಡಿರೋ ಚಿಪ್ಪಿಗೂ ಈ ಪ್ರೋ ಮಾಡೆಲ್ಸ್ ಅಲ್ಲಿರೋ ಚಿಪ್ಪಿಗೂ ನಿಮಗೆ ತುಂಬಾ ಚೇಂಜಸ್ ಇರುತ್ತೆ. ಎರಡು ಕೂಡ ಸೇಮ್ A19 Proನೇ ಯೂಸ್ ಮಾಡಿದ್ದಾರೆ. ನಿಮಗೆ ಕ್ಲಾಕಿಂಗ್ ಸ್ಪೀಡ್ ಹಾಗೆ ಬಂದ್ಬಿಟ್ಟು CPU GPU ಕೋರ್ಸ್ ಅದೆಲ್ಲನೂ ಕೂಡ ನಿಮಗೆ ಪ್ರೋ ಮಾಡೆಲ್ಸ್ ಅಲ್ಲಿ ಚೇಂಜ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ತುಂಬಾನೇ ಪವರ್ಫುಲ್ ಇರುತ್ತೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಈ ಸಲ ಬ್ಯಾಕ್ ಸೈಡ್ ಇರೋ 3 ಕ್ಯಾಮ್ರಾಸು ಕೂಡ ನಿಮಗೆ ಕಂಪ್ಲೀಟ್ ಆಗಿ 48 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸು ಕೂಡ ಕಂಪ್ಲೀಟ್ ಆಗಿ ಫ್ಯೂಷನ್ ಕ್ಯಾಮ್ರಾಸ್ ಅಂತಾನೆ ಹೇಳ್ಬೋದು. ನಿಮಗೆ ಶಿಫ್ಟ್ ಆಗ್ತಾ ಇರುತ್ತೆ 48 ಮೆಗಾ ಪಿಕ್ಸೆಲ್ ಇಂದ 24 ಮೆಗಾ ಪಿಕ್ಸೆಲ್, 24 ಇಂದ 12 ಮೆಗಾ ಪಿಕ್ಸೆಲ್. ಸೊ ಈ ರೀತಿಯಾಗಿ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ಲೆನ್ಸ್ ಕೂಡ ಚೇಂಜ್ ಆಗುತ್ತೆ. ನಿಮಗೆ 13mm ಇಂದ ಅಪ್ ಟು 200mm ವರೆಗೂ ನಿಮಗೆ ಫೋಕಲ್ ಲೆಂತ್ ಆದ್ರೆ ಇರುತ್ತೆ. ಫೋಟೋಸ್ ಮಾತ್ರ ಸೂಪರ್ ಡೂಪರ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕೆ ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಸಲ ನಿಮಗೆ ತುಂಬಾ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಇದರಲ್ಲೂ ಕೂಡ ಫ್ರಂಟ್ ಕ್ಯಾಮ್ರಾ 18 ಮೆಗಾ ಪಿಕ್ಸೆಲ್ ಇರುತ್ತೆ. ಇದರಲ್ಲೂ ಕೂಡ ನಿಮಗೆ ಸೆಂಟರ್ ಸ್ಟೇಜ್ ಇರುತ್ತೆ. ಅಪ್ ಟು 4K ರೆಸಲ್ಯೂಷನ್ ವರೆಗೂ ನೀವು ವಿಡಿಯೋಸ್ ಆದ್ರೆ ರೆಕಾರ್ಡ್ ಮಾಡಬಹುದು. ಅದು ಕೂಡ ನಿಮಗೆ 120 ಫ್ರೇಮ್ ಪರ್ ಸೆಕೆಂಡ್ ವರೆಗೂ ನಿಮಗೆ ಸಪೋರ್ಟ್ ಆದ್ರೆ ಇರುತ್ತೆ. ಡಾಲ್ಬಿ ಆಡಿಯೋಗೂ ಕೂಡ ನಿಮಗೆ ಆಟೋಮೆಟಿಕ್ ಆಗಿ ಸಪೋರ್ಟ್ ಆದ್ರೆ ಇರುತ್ತೆ. ಈ ಸಲ ನಿಮಗೆ ಬೇಸ್ ವೇರಿಯಂಟ್ 256GB ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ಆರೆಂಜ್ ಕಲರ್ ತಂದಿದ್ದಾರೆ. ಈ ಒಂದು ಆರೆಂಜ್ ಕಲರ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ನನಗೆ ತುಂಬಾನೇ ಇಷ್ಟ ಆಯ್ತು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ತುಂಬ ಕಲರ್ಸ್ ಆದರೆ ಬರ್ತಾ ಇತ್ತಾಗಲಿ, ಈ ಸಲ ಆರೆಂಜ್ ಕಲರ್ ಹೆಂಗಿರುತ್ತೋ ಅದನ್ನು ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೋ, ನೋಡೋದಕ್ಕೆ ಚೆನ್ನಾಗಿರುತ್ತೋ ಇಲ್ವೋ, ಈ ಒಂದು ಕನ್ಫ್ಯೂಷನ್ ಆದರೆ ಇತ್ತು. ಆದರೆ ಆರೆಂಜ್ ಕಲರ್ ಮಾತ್ರ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಆ ಮೊಬೈಲ್ ಡಿಸೈನ್ ನೋಡಿದಾಗಿಂದ, ಆ ಕಲರ್ ನೋಡಿದಾಗಿಂದ ನಾನೇ ತಗೋಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಡಿಸೈನು ಕೂಡ ಒಂದು ಸ್ವಲ್ಪ ಚೆನ್ನಾಗಿದೆ. ಅದ್ರ ಜೊತೆಗೆ ಆರೆಂಜ್ ಕಲರ್ ಮಾತ್ರ ಸೂಪರ್ ಡೂಪರ್ ಅಂತಲೇ ಹೇಳ್ಬೋದು. ಇದು ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ಇನ್ನು ಪ್ರೈಸಸ್ ಬಗ್ಗೆ ಮಾತಾಡೋದಾದ್ರೆ ಈ ಸಲ ಪ್ರೈಸಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು. iPhone 17 ಬೇಸ್ ಮಾಡಲ್ ನಿಮಗೆ 83,000 ಇಟ್ಟಿದ್ದಾರೆ. iPhone 17 Air 1,20,000, iPhone 17 Pro 1,34,000, iPhone 17 Pro Max 1,50,000ಕ್ಕೆ ಲಾಂಚ್ ಮಾಡಿದ್ದಾರೆ. ಅದು ಕೂಡ ಬೇಸ್ ವೇರಿಯಂಟ್ 256GB ನಿಮಗೆ ಈ ಒಂದು ಪ್ರೈಸಸ್ ಆಗುತ್ತೆ. ನೀವೇನಾದ್ರೂ ವೇರಿಯಂಟ್ಸ್ ಚೇಂಜ್ ಮಾಡಿದ್ದೀರಾ ಅಂದ್ರೆ ಇನ್ನೊಂದು 10,000 ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಪ್ರೈಸಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಹಳೆ ವರ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ನಿಮಗೆ ಒಂದು ಸ್ವಲ್ಪ ಪ್ರೈಸಸ್ ಅನ್ನೋದು ಎಕ್ಸ್ಪೆನ್ಸಿವ್ ಆಗಿದೆ. ಅದರಲ್ಲೂ ಕೂಡ iPhone 17 Air ನಿಮಗೆ 1,20,000 ಕೆಟ್ಟಿದ್ದಾರೆ. ತುಂಬಾ ಎಕ್ಸ್ಪೆನ್ಸಿವ್ ಆಯಿತು ಅಂತಾನೆ ಹೇಳ್ಬೋದು. ಇವತ್ತಿಂದ ನಿಮಗೆ ಪ್ರೀ ಬುಕಿಂಗ್ಸ್ ಆದ್ರೆ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 19ನೇ ತಾರೀಕಿಂದ ನಿಮಗೆ ಡೆಲಿವರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಪ್ರೈಸಸ್ ಇದೆ. ಈಗಾಗಲೇ ಹಳೆ ಮಾಡೆಲ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಮೇಜರ್ ಆಗಿ ಇಂಪ್ರೂವ್ಮೆಂಟ್ಸ್ ಏನಿರೋದಿಲ್ಲ. ಪ್ರೋ ಮಾಡೆಲ್ಸ್ಗೆ ನೀವು ಶಿಫ್ಟ್ ಆಗ್ಬೋದಾಗ್ಲಿ, ಬೇಸ್ ಮಾಡೆಲ್ಸ್ ಅಲ್ಲಿ ನಿಮಗೆ ಮೇಜರ್ ಚೇಂಜಸ್ ಆದ್ರೆ ಇರೋದಿಲ್ಲ. ನೋಡ್ಬಿಟ್ಟು ನೀವು ಹೊಸ ಮೊಬೈಲ್ಸ್ಗೆ ಅಪ್ಗ್ರೇಡ್ ಆಗಿ.
ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆಪಲ್ ಏರ್ಪಾಡ್ಸ್ ಪ್ರೋ ಬಗ್ಗೆ ಮಾತಾಡೋಣಂತೆ. ಏನು ಚೇಂಜಸ್ ಮಾಡಿಲ್ಲ, ಒಂದೆರಡು ಮೂರು ಫೀಚರ್ಸ್ ನಿಮಗೆ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ANC ಸಪೋರ್ಟ್ ಲಾಸ್ಟ್ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಇಂಟು 2 ಟೈಮ್ಸ್ ನಿಮಗೆ ಬೆಟರ್ ಆಗಿ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟರಿ ಕೆಪಾಸಿಟಿನೂ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಆಟ್ ರೇಟ್ ಸೆನ್ಸರ್ನು ಕೂಡ ಆಡ್ ಮಾಡಿದ್ದಾರೆ. ಈ ಸಲ ಇದೆ ನಿಮಗೆ ಮೇನ್ ಹೈಲೈಟ್, ನಿಮಗೆ ಆಟ್ ರೇಟ್ ಸೆನ್ಸರ್ ಆದ್ರೆ ಇರುತ್ತೆ, ಅದು ನಿಮಗೆ ವೇವ್ಸ್ ರಿಲೀಸ್ ಮಾಡ್ತಾ ಇರುತ್ತೆ. ಹಾಗೆ ಬಂದ್ಬಿಟ್ಟು ನಿಮ್ಮ ಆಟ್ ರೇಟ್ನು ಕೂಡ ಇದು ಮಾನಿಟರ್ ಮಾಡ್ತಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಫಾರ್ ದ ಫಸ್ಟ್ ಟೈಮು IP57 ರೇಟಿಂಗ್ ಇಂದ ಬರ್ತಾ ಇದೆ. ನಿಮಗೆ ಲೈಟ್ ಆಗಿ ನೀರು ಬಿದ್ದರೂ ಕೂಡ ಈ ಒಂದು ಏರ್ಪಾಡ್ಸ್ ಗೆ ಏನು ಕೂಡ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಈ ಒಂದು ಏರ್ಪಾಡ್ಸ್ ನ 25,000ಕ್ಕೆ ಲಾಂಚ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವಾಚಸ್, ಆಪಲ್ ವಾಚ್ ಸೀರೀಸ್ 11 ಅಲ್ಲಿ ಮೇಜರ್ ಚೇಂಜಸ್ ಏನು ಇಲ್ಲ, ಆಸ್ ಯೂಶುವಲ್ ಡಿಸೈನ್. ಹಾಗೆ ಬಂದ್ಬಿಟ್ಟು ನಿಮಗೆ ಸ್ಪೆಸಿಫಿಕೇಶನ್ಸ್ ಕೂಡ ಅದೇ ರೀತಿ ಇರುತ್ತೆ. ಇದರಲ್ಲಿ ನಿಮಗೆ ಈ ಸಲ ಏನು ಅಂದ್ರೆ ಐ ಬ್ಲಡ್ ಪ್ರೆಷರ್ ನ ಆಡ್ ಮಾಡಿದ್ದಾರೆ. ನಿಮಗೆ 24 ಅವರ್ಸ್ ನಿಮಗೆ BP ಅನ್ನೋದು ಮಾನಿಟರ್ ಆದ್ರೆ ಆಗ್ತಿರುತ್ತೆ. ಹಾಗೆ ಬಂದ್ಬಿಟ್ಟು ಪ್ರತಿಯೊಂದು ಡೀಟೇಲಿಂಗು ಕೂಡ ನಿಮಗೆ ಮೊಬೈಲ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಹಳೆ ವಾಚಸ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ವಾಚಸ್ ನ ನಿಮಗೆ ಇನ್ನಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಸ್ಲೀಪ್ ಮಾನಿಟರಿಂಗ್ ಅಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ನಿಮಗೆ ಇನ್ಮೇಲಿಂದ ಸ್ಲೀಪ್ ಸ್ಕೋರ್ ಅಂತ ಹೇಳ್ಬಿಟ್ಟು ಕೊಡುತ್ತೆ. ಇವಾಗ ನೀವು ಮಲ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಮಧ್ಯದಲ್ಲಿ ಎದ್ಬಿಡ್ತೀರಾ, ನೀವು ಯಾವಾಗ ಎದ್ದಿದ್ದೀರಾ ಮತ್ತೆ ಯಾವಾಗ ಮಲ್ಕೊಂಡಿದ್ದೀರಾ, ಕ್ಲೀನ್ ಆಗಿ ನಿದ್ದೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಿಮಗೊಂದು ಸ್ಕೋರ್ ಆದ್ರೆ ಕೊಡುತ್ತೆ. ಅದರ ಪ್ರಕಾರ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಬ್ಯಾಟ್ರಿನೂ ಕೂಡ ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ 24 ಅವರ್ಸ್ ನಿಮಗೆ ಬ್ಯಾಟರಿ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೇ ನಿಮಗೆ ಮೇಜರ್ ಚೇಂಜಸ್. ಇನ್ನು ಆಪಲ್ ವಾಚ್ SE3 ಬಗ್ಗೆ ಮಾತಾಡೋದಾದ್ರೆ ಏನೋ ಡಿಸೈನ್ ಚೇಂಜ್ ಮಾಡ್ತಾರೆ, ಡಿಸ್ಪ್ಲೇ ದೊಡ್ಡದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೇನೋ ರೂಮರ್ಸ್ ಬಂತು, ಏನೂ ಮಾಡಿಲ್ಲ, ಸೇಮ್ ಅಂತಾನೆ ಹೇಳ್ಬೋದು. ನಿಮಗೆ ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲ ಫೀಚರ್ಸ್ ಕೂಡ ಇರುತ್ತೆ. S10 ಚಿಪ್ ಕೂಡ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಗೆಸ್ಟರ್ ಸಪೋರ್ಟ್ಸ್ ಕೂಡ ಇರುತ್ತೆ. ಹಾಗೆ ಬಂದ್ಬಿಟ್ಟು ಒಂದ್ಸಲ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ 18 ಅವರ್ಸ್ ನಿಮಗೆ ಬ್ಯಾಟರಿ ಲೈಫ್ ಆದ್ರೆ ಸಿಗುತ್ತೆ. ಇಷ್ಟೇ ಚೇಂಜಸ್, ಇನ್ನೇನು ಕೂಡ ಮಾಡಿಲ್ಲ. ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಅಲ್ಟ್ರಾ ಬಗ್ಗೆ ಮಾತಾಡೋದಾದ್ರೆ ಇದು ಆಪಲ್ ವಾಚ್ ಅಲ್ಟ್ರಾ 3. ಈ ಸಲ ನಿಮಗೆ ಡಿಸ್ಪ್ಲೇ ಚೇಂಜ್ ಮಾಡಿದ್ದಾರೆ. LTPO 3 ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಒಂದು ಸ್ವಲ್ಪ ಬಿಗ್ಗರ್ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಸ್ಯಾಟಲೈಟ್ ಕನೆಕ್ಟಿವಿಟಿನೂ ಕೂಡ ಇನ್ನಷ್ಟು ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಒಂದ್ಸಲ ನೀವು ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ದೀರಾ ಅಂದ್ರೆ 42 ಅವರ್ಸ್ ನಿಮಗೆ ಪ್ಲೇಬ್ಯಾಕ್ ಟೈಮ್ ಆದ್ರೆ ಸಿಗುತ್ತೆ, ಅಷ್ಟು ಲೈಫ್ ಆದ್ರೆ ಸಿಗುತ್ತೆ. ಇನ್ನ ಈ ಒಂದು ವಾಚಸ್ ಪ್ರೈಸಸ್ ಬಗ್ಗೆ ಮಾತಾಡೋದಾದ್ರೆ ಆಪಲ್ ವಾಚ್ ಸೀರೀಸ್ 11 ನಿಮಗೆ 46,000ಕ್ಕೆ ಲಾಂಚ್ ಮಾಡಿದ್ದಾರೆ. ಆಪಲ್ ವಾಚ್ SE3 ನಿಮಗೆ 25,000 ಇಟ್ಟಿದ್ದಾರೆ. ಆಪಲ್ ವಾಚ್ ಅಲ್ಟ್ರಾ 3 ನಿಮಗೆ 80,000 ಇಟ್ಟಿದ್ದಾರೆ. ವಾಚ್ ಪ್ರೈಸಸ್ ಕೂಡ ಈ ಸಲ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಹಳೆ ವರ್ಷನ್ಸ್ ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರೈಸ್ ಅನ್ನೋದು ಜಾಸ್ತಿ ಮಾಡಿದ್ದಾರೆ. ಮೇಜರ್ ಇಂಪ್ರೂವ್ಮೆಂಟ್ಸ್ ಮಾಡಿಲ್ಲ, ಒಂದೊಂದೇ ಫೀಚರ್ ಆಡ್ ಮಾಡಿದ್ದಾರೆ. ಪ್ರೈಸ್ ಕೂಡ ಒಂದೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಇದು ಅಷ್ಟೇ. ನಿಮಗೆ ಇವತ್ತಿಂದ ಪ್ರೀ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 19ನೇ ತಾರೀಕಿಂದ ನಿಮಗೆ ಅವೈಲೇಬಿಲಿಟಿ ಆದ್ರೆ ಇರುತ್ತೆ. ಇದಿಷ್ಟನ್ನು ಕೂಡ ಒಫಿಷಿಯಲ್ ಆಗಿ ಆಪಲ್ ಕಂಪ್ನಿಯವರು ಲಾಂಚ್ ಮಾಡಿದ್ದಾರೆ. ಮತ್ತೆ ಮೇಜರ್ ಆಗಿ ಏನಾದರೂ ಚೇಂಜಸ್ ಆಗ್ಬೋದಾ ಬ್ರೋ ಅಂದ್ರೆ, ಈಗಾಗಲೇ ಹಳೆ ವಾಚಸ್ ಯೂಸ್ ಮಾಡ್ತಿದ್ದೀವಿ ಅಂದ್ರೆ ಅಪ್ಗ್ರೇಡ್ ಆಗೋ ಅವಶ್ಯಕತೆ ಇಲ್ಲ. ಏರ್ಪಾಡ್ಸ್ ಯೂಸ್ ಮಾಡ್ತಿದ್ದೀವಿ ಅಂದ್ರೆ ಅಪ್ಗ್ರೇಡ್ ಆಗೋ ಅವಶ್ಯಕತೆ ಇಲ್ಲ. ಆಟ್ ರೇಟ್ ಸೆನ್ಸರ್ ಬೇಕು ಅಂದ್ರೆ ಅಪ್ಗ್ರೇಡ್ ಆಗಿ, ಇಲ್ಲ ಅಂದ್ರೆ ಬೇಡ. ಇನ್ನು ಐಫೋನ್ಸ್ ಬಗ್ಗೆ ಮಾತಾಡೋದಾದ್ರೆ ಐಫೋನ್ 16 ಯೂಸ್ ಮಾಡ್ತಾ ಇದ್ರೆ 17ಗೆ ಶಿಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಏನು ಕೂಡ ಇವರು ಚೇಂಜಸ್ ಮಾಡಿಲ್ಲ. ಇಲ್ಲ ಬ್ರೋ ನಾನು ಐಫೋನ್ 17 ಏರ್ ತಗೊಂತೀನಿ ಅಂದ್ರೆ ತಗೋಬಹುದು, ನಿಮಗೆ ತಿನ್ನಿರುತ್ತೆ. ಹಾಗೆ ಬಂದ್ಬಿಟ್ಟು ಸ್ಪೆಸಿಫಿಕೇಶನ್ ವೈಸ್ ಇಂಪ್ರೂವ್ ಮಾಡಿದ್ದಾರೆ. ಪ್ರೋ ಮಾಡೆಲ್ಸ್ ಯೂಸ್ ಮಾಡ್ತಾ ಇದ್ರೆ ನೀವೊಂದು ಚಾನ್ಸ್ ತಗೋಬಹುದು, ಯಾಕೆಂದ್ರೆ ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ಕ್ಯಾಮ್ರಾದಲ್ಲಿ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಡಿಸೈನ್ ಅಲ್ಲಿ ಆಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಪ್ರೋ ಮಾಡೆಲ್ಸ್ ಅಲ್ಲಿ ನಿಮಗೊಂದು ಸ್ಕೋಪ್ ಆದ್ರೆ ಇದೆ. ನಿಮಗೆ ತುಂಬಾ ಚೇಂಜಸ್ ಮಾಡಿದ್ದಾರೆ. 100% ರಿಯಲ್ ಲೈಫ್ ಅಲ್ಲಿ ನೀವು ಆ ಒಂದು ಚೇಂಜಸ್ ನ ನೋಟಿಸ್ ಕೂಡ ಮಾಡ್ತೀರಾ. ಮೇಜರ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮಲ್ಲಿ ಎಷ್ಟು ಜನ ಇವಾಗ ಹೊಸ ಐಫೋನ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಪ್ರೈಸಸ್ ಅಲ್ಲಿ ಏನಾದರೂ ಚೇಂಜ್ ಆಯ್ತು ಅಂದ್ರೆ ಕಾಮೆಂಟ್ ಅಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಆಗಿ ನಾನು ಟೈಪ್ ಮಾಡಿ ಹಾಕಿರ್ತೀನಿ. ಅಲ್ಲೊಂದ್ಸಲ ನೀವು ಪ್ರೈಸಸ್ ಆದ್ರೆ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಒಂದ್ಸಲ ಲೈಕ್ ಮಾಡಿ. ಹಾಗೆ ಬಂದ್ಬಿಟ್ಟು ಇನ್ನ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.